ಇದಕ್ಕಿಂತ ಬೆಸ್ಟ್ ಬರ್ಡೇ ಗಿಫ್ಟ್ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ? RCB ಟಾಪ್ ಆಫ್ ದ ಟೇಬಲ್ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಎಲಿಮಿನೇಟ್ ಆಯ್ತು IPL ಇಂದ. ಲಾಸ್ಟ್ ಓವರ್ ಥ್ರಿಲ್ಲರ್, ಲಾಸ್ಟ್ ಬಾಲ್ ಥ್ರಿಲ್ಲರ್. ಓ ಮೈ ಗಾಡ್, ಎಂತ ಹೇಳುದು? ಥ್ಯಾಂಕ್ ಯು ಮುಂಬೈ ಇಂಡಿಯನ್ಸ್ ಹೇಳ್ಬೇಕಾ? ಥ್ಯಾಂಕ್ ಯು ಭುವನೇಶ್ವರ್ ಕುಮಾರ್ ಅವ್ರು ಹೇಳ್ಬೇಕಾ? ಥ್ಯಾಂಕ್ ಯು ಕೃಣಾಲ್ ಪಾಂಡ್ಯ ಅಂತ ಹೇಳ್ಬೇಕಾ? ಥ್ಯಾಂಕ್ ಯು ರೊಮಾರಿಯೋ ಶೆಫರ್ಡ್ ಅಣ್ಣ ಔಟ್ ಆದದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೇಕಾ? ಯಾರಿಗೆ ಥ್ಯಾಂಕ್ ಯು ಹೇಳ್ಬೇಕು? ಒಟ್ನಲ್ಲಿ ಥ್ಯಾಂಕ್ ಯು RCB. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಪಕ್ಕ ಕಂಪ್ಲೇಂಟ್ ಆಗ್ತದೆ. ಎಂತ ಕಂಪ್ಲೇಂಟ್ ಆಗ್ತದೆ ಅಂತಂದರೆ, ರಾತ್ರಿ ಮಿಡ್ ನೈಟಲ್ಲಿ ಒಬ್ಬರು ಜೋರಾಗಿ ಬೊಬ್ಬೆ ಹೊಡಿತಿದ್ದಾರೆ ಅಂತ ನನ್ನ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಅವರೆಲ್ಲರೂ ಸಹ ಈಗ ಕಂಪ್ಲೇಂಟ್ ಮಾಡ್ತಾರೆ. ಯಾಕಂದರೆ ಅಷ್ಟು ಖುಷಿಯಾಗಿದೆ, ಬಟ್ ನನಗೆ ಜಾಸ್ತಿ ಬೊಬ್ಬೆ ಹೊಡಿಲಿಕ್ಕೆ ಆಗ್ತಾ ಇಲ್ಲ, ಇನ್ನೂ ಕೂಡ ಕಿರ್ಚಬೇಕಂತ ಆಗ್ತಾ ಉಂಟು. ಕಿರ್ಚಿ ಬ್ರೋ ಪರವಾಗಿಲ್ಲ ಅಂತ ಕಮೆಂಟಲ್ಲಿ ಹೇಳ್ಬೇಡಿ. ಓ ಮೈ ಗಾಡ್, ಕಾರ್ಯಕ್ರಮ ಮುಗಿಸಿ ಕಾರಲ್ಲಿ ಕೂತ್ಕೊಂಡು ಕೊನೆ ಓವರ್ ತನಕ ನೋಡಿ, ಕಾರಲ್ಲಿ ಕಿರ್ಚಿ ಮನೆಗೆ ಬಂದು ಈಗ ವಿಡಿಯೋ ಮಾಡ್ತಿದ್ದಾನೆ. ವಿಡಿಯೋ ಬರುವುದಿಲ್ಲ ಅಂತ ಪೋಸ್ಟ್ ಸೆಕ್ಷನಲ್ಲಿ ಹಾಕಿದ್ದೆ, ಬಟ್ ಸ್ಟಿಲ್ ಲಾಸ್ಟ್ ಬಾಲಲ್ಲಿ ವಿನ್ ಆದಮೇಲೆ ನನಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಒಂದು ರಿಕ್ವೆಸ್ಟ್ ಮಾಡಿದೆ, ಕ್ಯಾನ್ ಯು ಪ್ಲೀಸ್ ವೆಯ್ಟ್ ಫಾರ್ 1 hour, ನಾನು ಮನೆಗೆ ಹೋಗಿ ವಿಡಿಯೋ ಮಾಡ್ತೇನೆ ಅಂತ. ಈಗ ಮನೆಗೆ ಹೋಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಎಷ್ಟು ಖುಷಿಯಾಯಿತು. ವಾಟ್ ಅ ಮ್ಯಾಚ್ ಮ್ಯಾನ್, ವಾಟ್ ಅ ಮ್ಯಾಚ್. ಒಂದು ಕ್ಷಣದಲ್ಲಿ ನಮ್ಮ ರೊಮಾರಿಯೋ ಶೆಫರ್ಡ್ ಅಣ್ಣವರು ಎಷ್ಟು ತಲೆ ಹಾಳು ಮಾಡಿದ್ರು ಅಂತಂದರೆ ನನಗೆ ಒಂದು ಜಿಗುಪ್ಸೆ ಒಂದೋಯ್ತು. ಇದು ಎಂತ ಇದು? ಕಣ್ಣು ಮುಚ್ಚಿ ಬೀಸಿದ್ರು 1-2 ಬಾಲ್ ಆದ್ರೂ ಕನೆಕ್ಟ್ ಆಗ್ಬೋದೇನೋ. ಇದು ಎಂತ, ಯಾವ ನಮ್ಮನಿದು ಬೀಸುದಣ್ಣ? ಒಂದು ಕೂಡ ಕನೆಕ್ಟ್ ಆಗ್ತಾ ಇಲ್ಲ. ರಾಜ್ ಬಾವ ಮುಂಬೈ ಇಂಡಿಯನ್ಸ್ಗೆ ಬಂದರೋ ಬಾವ ಥರ ಒಂದು ಏನೋ ಟ್ರಂಪ್ ಕಾರ್ಡ್ ಆದ್ರು ಅಂತ ಅಂದ್ಕೊಳ್ತಿರುವಾಗ ಭುವನೇಶ್ವರ್ ಕುಮಾರ್ ಅವರು ಬಂದು ಒಂದು ಔಟ್ ಸೈಡ್ ಆಫ್ ಆಲ್ಮೋಸ್ಟ್ ಯಾರ್ಕರ್ ಲೆಂತ್ ಬಾಲನ್ನು ಎಕ್ಸ್ಟ್ರಾ ಕವರ್ ರೀಜನ್ ಮೇಲೆ 6 ಹೊಡೆದದ್ದು. ಲಾಸ್ಟ್ ಬಾಲಲ್ಲಿ 2 ರನ್ ಎಗೈನ್ ರಾಜ್ ಬಾವ ಥ್ಯಾಂಕ್ ಯು, ಅದು ಹಿಡಿಯುವಂಥ ಬಾಲನ್ನು ಬಿಟ್ಟದ್ದು. ಓಹೋ, ಅದ್ಭುತ, ಅತ್ಯದ್ಭುತ ಆಯಿತು ನೋಡಿ. ರಾಯ್ಪುರ್ RCBಯ ಸೆಕೆಂಡ್ ಹೋಮ್. ಈ ಒಂದು IPL ಅಲ್ಲಿ ರಾಯ್ಪುರಲ್ಲಿ RCB 2 ಮ್ಯಾಚ್ ಆಡ್ತಾ ಇದೆ. ನಮ್ಮ ಒಂದು ಸೆಕೆಂಡ್ ಹೋಮ್ ಥರ ಇಟ್ಕೊಳ್ಳುವ. RCB ವರ್ಸಸ್ ಮುಂಬೈ ಪಂದ್ಯ ಇವತ್ತು ನಡೀತು. ಮುಂಬೈಗೆ ಮಾಡು ಇಲ್ಲವೇ ಮಾಡಿ, ಯಾಕಂತಂದರೆ ಅವರು ಟೂರ್ನಮೆಂಟಲ್ಲಿ ಇರಬೇಕಂತಂದರೆ ಅವರು ಎಲ್ಲ ಮ್ಯಾಚ್ಗಳನ್ನು ವಿನ್ ಆದರೆ 14 ಪಾಯಿಂಟ್ ಆಗ್ತದೆ. ಮತ್ತೆ ಲೆಕ್ಕಾಚಾರ ಮಾಡ್ಬೋದು, ಕ್ಯಾಲ್ಕುಲೇಟರ್, ರನ್ ರೇಟ್ ಹಾಗೆ ಹೀಗೆ ಅಂತ. ಸೊ ಅವರಿಗೆ ಮಸ್ಟ್ ಆ್ಯಂಡ್ ಶುಡ್ ವಿನ್ ಮ್ಯಾಚ್. RCBಯ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಸೆಕೆಂಡ್ ಪ್ಲೇಸಲ್ಲಿದ್ದು, 3rd ಪ್ಲೇಸಿಗೆ ಬಂದರು, ಈಗ 4th ಪ್ಲೇಸಿಗೆ ಬಂದರು. 4th ಪ್ಲೇಸಲ್ಲಿ ಇದ್ದಂಥ RCBಗೆ ಪ್ಲೇ ಆಫ್ ರೇಸಲ್ಲಿ ಕ್ಯಾಲ್ಕುಲೇಟರ್ ಇಲ್ಲದೆ ಪ್ಲೇ ಆಫಿಗೆಲ್ಲ ಹೋಗಬೇಕು ಅಂತಂದರೆ ಈ ಮ್ಯಾಚ್ ಗೆಲ್ಲಲೇಬೇಕಿತ್ತು. ಈಗ ಗೆದ್ದು ನಂಬರ್ 1 ಆಗಿದ್ದಾರೆ, ಟೇಬಲ್ ಟಾಪರ್ ಆಗಿದ್ದಾರೆ, ರನ್ ರೇಟ್ ಒಳ್ಳೆ ಉಂಟು, ಸೂಪರ್. ಬಟ್ ಗೆಲ್ಲಲೇಬೇಕಾಗಿರುವಂತಹ ಅಗತ್ಯತೆ RCBಗೂ ಕೂಡ ಇತ್ತು. ಯಾಕಂತಂದರೆ 2 ಮ್ಯಾಚ್ಗಳನ್ನು ಸೋತಿದ್ರು. ಈಗ ಈ ಮ್ಯಾಚ್ ಸೋತ್ರೆ ಇದೆಂತ ಬ್ರೋ ನಿಮ್ಮದು, ಸೆಕೆಂಡ್ ಹಾಫಲ್ಲಿ ಎಂತ ಇದು, ಹಾಫ್ ಪೀಸ್ ಆಗಿ ಹೋಗಿದ್ದೀರಲ್ಲ ಅಂತ ಎಲ್ಲರೂ ಸಹ ಆಡಿಕೊಂಡು ಹೋಗ್ತಾ ಇದ್ರು. ಸೊ 3ಕ್ಕೆ 3 ಸೋಲಾಗೋದು ಬೇಡ ಅಂತ ಗೆಲ್ಲುವ ಒಂದು ಹುಮ್ಮಸ್ನಲ್ಲಿ ಬಂದರು. ನಾವೇನು ಪ್ರಿವ್ಯೂವಲ್ಲಿ ಪುಂಗಿದ್ದು ಏನೋ ಹೇಳ್ತಿರಲ್ಲ ನೀವು, ಏನು ಪುಂಗು ಅಂತಂದರೆ ಲಾಲ್ ಬಾಗೆ ನಂದು ಅಂತ. ಹಾಗೆ ನಾವು ಜಾರ್ಡನ್ ಕಾಕ್ಸ್ ಅವ್ರನ್ನ ಹಾಕ್ಕೊಳ್ಬೇಕು, ವೆಂಕಟೇಶ್ ಅಯ್ಯರ್ ಅವ್ರನ್ನ ಹಾಕ್ಕೊಳ್ಬೇಕು, ಅವ್ರನ್ನ ತೆಗಿಬೇಕು, ಜಿತೇಶ್ ಶರ್ಮಾ ಅವ್ರನ್ನ ತೆಗಿಬೇಕು, ರೊಮಾರಿಯೋ ಶೆಫರ್ಡ್ ಅವ್ರನ್ನ ತೆಗಿಬೇಕು. ಇಲ್ಲಿಂದ ಕೇಳಿ ಇಲ್ಲಿಂದ ಬಿಟ್ಟರೆ ಆದರೂ ತೊಂದರೆ ಇಲ್ಲ. ನನ್ನ ಪ್ರಕಾರ RCB ಅವರು ಇಲ್ಲಿಂದ ಕೇಳಿಸ್ಕೊಳ್ಳೋ ಇಲ್ವಾ ಅಂತ ಅಭಿಮಾನಿಗಳೆಲ್ಲ ಏನು ಹೇಳ್ತಿದ್ದಾರೆ, ಯಾರೆಲ್ಲ ಏನು ಮಾತಾಡ್ತಿದ್ದಾರೆ. ನಾವು ಸೇಮ್ ಟೀಮ್ ಇಟ್ಕೊಂಡು ಹೋಗ್ತೇವೆ. ಇವಾಗ ಜಿತೇಶ್ ಶರ್ಮಾ ಅವ್ರನ್ನ ಆಡಿಸ್ತಾನೆ, ಇವಾಗ ರೊಮಾರಿಯೋ ಶೆಫರ್ಡ್ ಅವ್ರನ್ನ ಆಡಿಸ್ತೇವೆ, ಇವಾಗ ಏನು ಮಾಡ್ತೀವ್ರಿ ನೀನು? ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಬಾಯ್ ಬಟ್ಕೊಳ್ಬೋದು ಅಷ್ಟೇ, ನಾವು ಇದ್ದೇ ಟೀಮ್ ಇಟ್ಕೊಂಡು ಹೋಗೋದು ಅಂತ ಒಂದು ಅಷ್ಟು ಅವ್ರು ನಾ ಹೇಳಿದ್ದೆ ಆಗಬೇಕು ಅಂತ ಇರ್ತಲ್ಲ, ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ರು ಅಂತ ಕಾಣ್ತದೆ. ಸೇಮ್ ಟೀಮ್, ನೋ ಚೇಂಜಸ್. ಓಕೆ, ಎಂತ ಮಾಡೋದು, ಸರಿ. ಫಸ್ಟ್ ಓವರಲ್ಲಿ ಭುವನೇಶ್ವರ್ ಕುಮಾರ್ ಅವರು ವಿಕೆಟ್ ತೆಗೆದು ರಿಕಲ್ಟನ್ ಅವ್ರದ್ದು ಮಿಡ್ ಆಫ್ ರೀಜನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದಮೇಲೆ ರೋಹಿತ್ ಶರ್ಮಾ ಏನು ಅವ್ರದ್ದೊಂದು ಪುಣ್ಯ ದೊಡ್ಡ ಇನ್ನಿಂಗ್ಸ್ ಆಗಲಿಲ್ಲ ಮಾರ್ರೆ. 10 ಬಾಲ್ಗೆ 22 ರನ್ ಹೊಡೆದು ಅವರು ಔಟ್ ಆದರು. ಅವರ ವಿಕೆಟ್ ಕೂಡ ತೆಗೆದದ್ದು ನಮ್ಮ ಭುವನೇಶ್ವರ್ ಕುಮಾರ್ ಅವರು. ನೆಕ್ಸ್ಟ್ ಬಾಲ್ ಔಟ್ ಆಫ್ ಫಾರ್ಮ್ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್, ಸ್ಕೈ ಅವ್ರದ್ದು ಮೊದಲೆಲ್ಲ ಒಂದು IPL ಅಲ್ಲಿ ಅವ್ರು ಹೊಡೆದ ಬಾಲ್ ಎಲ್ಲ ಫುಲ್ ಸ್ಕೈಯಲ್ಲಿ ಹಾರಾಡ್ತಾ ಇರ್ತದೆ, ಹಾಗೆ ಹೀಗೆ. ಅಯ್ಯೋ ದೇವರೇ, ಫಸ್ಟ್ ಬಾಲೇ ಡಕ್ಔಟು. ಅಣ್ಣ ಈ ಥ್ರೂ ಔಟ್ IPL ಫಾರ್ಮಲ್ಲಿಯೇ ಇಲ್ಲ. T20 ವರ್ಲ್ಡ್ ಕಪ್ಪಿಂದನೂ ಹಾಗೆ ಕಂಟಿನ್ಯೂ ಈ ಔಟ್ ಆಫ್ ಫಾರ್ಮ್ ಇದ್ದದ್ದು. ಈ IPL ಅಲ್ಲಿ ಕಂಪ್ಲೀಟ್ IPL ಔಟ್ ಆಫ್ ಫಾರ್ಮ್ ಪ್ರದರ್ಶನ. ಇವತ್ತು ಹಾರ್ದಿಕ್ ಪಾಂಡ್ಯ ಅವರು ಇರಲಿಲ್ಲ. ಸೊ ಫಸ್ಟ್ ಬಾಲ್ ಡಕ್ಔಟ್ ಆದರೂ 3 ವಿಕೆಟ್ ಹೋಗಿದೆ. 3 ಓವರ್ ಆಗೋಷ್ಟರಲ್ಲಿ 3 ವಿಕೆಟ್ ಹೋಗಿದೆ. ಅದಾದಮೇಲೆ ಫ್ಯಾಂಟಾಸ್ಟಿಕ್ ಪಾರ್ಟ್ನರ್ಶಿಪ್, ಏನು ನಮಂದೀರ್ ಆಗಿರ್ಬೋದು ಆ್ಯಂಡ್ ತಿಲಕ್ ವರ್ಮಾ. ನಮಂದೀರ್ ಈ IPL ಅಲ್ಲಿ ಕನ್ಸಿಸ್ಟೆಂಟಾಗಿ ಮುಂಬೈ ಇಂಡಿಯನ್ಸ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. ತಿಲಕ್ ವರ್ಮಾ
ಅಂತೂ ಇಂತೂ ಬ್ಯಾಟಿಂದ ರನ್ ಹರಿದು ಬಂತು. ಅವ್ರು ಇಬ್ರು ಔಟ್ ಆಗೋ ತನಕ ಒಂಚೂರು ಟೆನ್ಷನ್ ಆಗ್ತಾಯಿತ್ತು. ಇದು ಎಲ್ಲಿಯೋ ಒಂಚೂರು ಹಳಿ ತಪ್ಪಿದ ರೈಲ್ ಥರ ಆಗ್ತಾ ಉಂಟಲ್ಲ, 3 ವಿಕೆಟ್ ತೆಗ್ಮೇಲೆ ಹೊಡಿಸ್ಕೊಳ್ತಾ ಇದ್ದಾವಲ್ಲ. ಯಾಕಂತಂದರೆ ನಮ್ಮಂದಿರೋರು 32 ಬಾಲ್ಗೆ 47 ಹೊಡಿತಿದ್ದಾರೆ. ಈ ಕಡೆ ತಿಲಕ್ ವರ್ಮಾ ಅವರು ಕೂಡ 50 ಹೊಡೆದ್ರು. ಇದು ಯಾಕೋ ಮಿಸ್ ಹೊಡಿತಿದೆ ಅಂತ ಅನ್ನುವ ಟೈಮಿಗೆ ನಮ್ಮಂದಿರೋರು ಔಟ್ ಆದದ್ದು. ಅಬ್ಬಾ, ಅದೊಂದು ಒಳ್ಳೆ ಬಾಲ್. ರಸಿಕ್ದಾರ್ ಅವರು ಬಾಲ್ ಹಾಕಿ ಅದು ಜಾಸ್ತಿ ಬೌನ್ಸ್ ಆಗಲಿಲ್ವ ಎಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೋಲ್ಡ್ ಆದರು. ರಸಿಕ್ದಾರ್, ಸಲಾಂ ರಸಿಕ್ದಾರ್. ಅದೊಂದು ಬೋಲ್ಡ್ ಆದಮೇಲೆ ಆ್ಯಕ್ಚುಲಿ ಅವರ ರನ್ನಿನ ವೇಗ ಬಿದ್ದದು. ಇಲ್ಲೇ 180 ತನಕ ಹೊಡಿಬೋದು ಅಂತ ಅಂದ್ಕೊಳ್ತಿದ್ದೆ. ರಾಜಭಾವ ಆಲ್ಮೋಸ್ಟ್ ರನ್ನ ಬಾಲ್ 14 ಬಾಲಿಗೆ 16 ರನ್, ವಿಲ್ ಜಾಕ್ಸ್ 10 ಬಾಲಿಗೆ 10 ರನ್. ಸೊ ಕೊನೆಗೆ ಕಂಟ್ರೋಲ್ ಆಗ್ತಾ ಹೋಯಿತು. 166 ರನ್ 20 ಓವರ್ಗೆ 166. ನಮ್ಮ ಭುವನೇಶ್ವರ್ ಕುಮಾರ್ ಅವರು 4 ಓವರ್ಗೆ 23 ರನ್ಗೆ 4 ವಿಕೆಟ್, 4 ವಿಕೆಟ್ ಅಣ್ಣ. 5 ವಿಕೆಟ್ ಸಿಗಬೇಕಿತ್ತು, 4 ವಿಕೆಟ್ ತೆಗೆದ್ರು. ಸೂಪರ್. ಟಾಪ್ ಆರ್ಡ್ರಲ್ಲಿ 3 ವಿಕೆಟ್ ತೆಗೆದು. ಮತ್ತು ತಿಲಕ್ ವರ್ಮಾ ಅವರು ಅವರೇ ನಾನೇ ವಿಕೆಟ್ಗೆ ಟೈ ಅಂತ ನಾನೇ ಹೊಡಿತೇನೆ ಅಂತ ಅಂದ್ಕೊಂಡು ಸ್ಕೂಪ್ ಮಾಡ್ಲಿಕ್ಕೆ ಹೋಗಿ ಬ್ಯಾಟಿಂದ ಡಮ್ ಅಂತ ವಿಕೆಟ್ಗೆ ತಾಗಿಸ್ಕೊಂಡು ಅಲ್ಲಿ ಸ್ಲೋ ಮೋಷನಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಕೂಡ ತೋರಿಸ್ತಾ ಇದ್ರು. BCMC ಎಲ್ಲ. BCMC ಅಂದರೆ ಏನು ಬ್ರೋ, ನನಗೆ ಗೊತ್ತಿಲ್ಲ ಬ್ರೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೇಳಬೇಡಿ. ಯಾರು ತುಂಬ ದೊಡ್ಡವರು ಈ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರೆ BCMC ಎಲ್ಲ ತುಂಬ ಒಳ್ಳೆ ವರ್ಡ್ಸ್, ನೀವೆಲ್ಲ ತಿಳ್ಕೊಳ್ಬಾರ್ದು ಅದನ್ನು, ಆಯಿತಾ. 166 ರನ್. ನಮ್ಮ ತಲೆಯಲ್ಲೇನು, ಇದು ಆರಾಮಾಗಿ ನಾವು ಹೊಡೆದು ಬೀಸಾಕ್ತೇವೆ, ನಮ್ಮದು ಬ್ಯಾಟಿಂಗ್ ಗೊತ್ತುಂಟಲ್ಲ. ಈ ವಿಕೆಟ್ ಹೋದ್ರೆ ಸಹ ಎಷ್ಟು ವಿಕೆಟ್ ಹೋದ್ರು ನಾವು 200 ಅಲ್ಲ, ಸೋತ ಮ್ಯಾಚ್ ಕೂಡ ನಾವು 200 ಕ್ರಾಸ್ ಮಾಡಿದ್ದೇವೆ. ನಮ್ಮ ಬ್ಯಾಟಿಂಗಲ್ಲಿ ತಾಕತ್ತುಂಟು, ಅದು ಇದು ಅಂತ ನಾವು ಅಂದ್ಕೊಳ್ತಿರೋವಾಗ ಫಸ್ಟ್ 2 ಬಾಲ್ 2 4 ಬಂತು. ದೀಪಕ್ ಚಹರ್ ಅವರು ಇನ್ನೂ ಸಹ ಖುಷಿ, ಇದು ಬ್ಯಾಟಿಂಗ್ ಪಿಚ್ಚ, ಮುಂಬೈ ಇಂಡಿಯನ್ಸ್ ಒದ್ದಾಡಿದಷ್ಟೇ ನೋಡಿ, ಫಸ್ಟ್ 2 ಬಾಲ್ಗೆ 2 4 ಬಂತಲ್ಲ ಅಂದ್ಕೊಳ್ತಿರುವಾಗ ಲಾಸ್ಟ್ ಮ್ಯಾಚ್ ಡಕ್ಔಟ್ ಆಗಿದ್ದಂತಹ ವಿರಾಟ್ ಕೊಹ್ಲಿ ಮತ್ತೆ ಪುನಃ ಡಕ್ಔಟು. ಹೇಗೆ ರಿಕಲ್ಟನ್ ಅವರು ಮಿಡ್ ಆಫಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು, ವಿರಾಟ್ ಕೊಹ್ಲಿ ಅವ್ರು ಸಾಕಿ ನಾನು ಸಹ ಮಿಡ್ ಆಫಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತೇನೆ ಅಂತ ಫಸ್ಟ್ ಬಾಲೇ ಡಕ್ಔಟ್. ದೇವತ್ ಒಂದು ರೇಂಜಿಗೆ ಬೇಜಾರಾಯಿತು. ಇದು ಎಂತ ಮಾರ್ರೆ, ಚೇಸ್ ಅಂತ ಬಂದಾಗ ಕ್ರಿಕೆಟ್ ಇತಿಹಾಸದಲ್ಲೇ ನಂಬರ್ 1 ಸ್ಥಾನದಲ್ಲಿರೋ ಚೇಸ್ ಮಾಸ್ಟರ್ ಅಂತಲೇ ಕರೆಸಿಕೊಳ್ಳುವವರು ಯಾರು ಅಂತಂದರೆ ವಿರಾಟ್ ಕೊಹ್ಲಿ ಅವರು. ಅವರೇ ಏನೋ ಒಂದು ಹೊಡಿತಾರಂತ ಅಂದ್ಕೊಳ್ತಿರುವಾಗ, ಬಿಗ್ ಮ್ಯಾಚ್ ಪ್ಲೇಯರ್ ಹಾಗೆ ಅಂತ ಅಂದ್ಕೊಳ್ತಿರುವಾಗ 2 ಮ್ಯಾಚಲ್ಲಿ 2 ಡಕ್ಕು. ಸ್ವಲ್ಪ ಟೆನ್ಷನ್ ಆಯ್ತು, ಇದು ಎಂತ ಮಾರ ಅಂತ. ನೋಡ್ತಿದ್ದ ಹಾಗೆ ಪಡಿಕಲ್ ಅವರು ಔಟ್ ಆದ್ರು. ಅಗೇನ್ ದೀಪಕ್ ಚಹರ್ ಅವರಿಗೆ ವಿರಾಟ್ ಕೊಹ್ಲಿ ಅವರು ಔಟು, ಇದು ಪಡಿಕಲ್ ಅವರು ಕೂಡ ಔಟ್ ಆದರು, 6 ಹೊಡೆದು ನೆಕ್ಸ್ಟ್ ಔಟ್ ಆದರು. ನಮ್ಮ ಕ್ಯಾಪ್ಟನ್ ಪಟಿದಾರ್ ಅವರು ಕೂಡ ಔಟ್ ಆದರು. 40 ರನ್ ದಾಟಲಿಲ್ಲ, 3 ವಿಕೆಟ್ ಹೋಗಿ ಆಗಿದೆ. ಇದು ಯಾಕೋ ಲಗಡಿ ಹೋಗ್ತದೆ ಅಂದರೆ ಹತ್ತಿರ ಸಹ ಹೋಗುದಿಲ್ವ ಏನು ಅಂತ ಅಂದ್ಕೊಂಡದ್ದು. ಆವಾಗ ಅದು ಯಾರ ಒಂದು ಥಿಂಕಿಂಗ್ ಏನಂತ ಗೊತ್ತಿಲ್ಲ, ಕೃಣಾಲ್ ಪಾಂಡ್ಯ ಅವ್ರನ್ನ ಅಪ್ ದ ಆರ್ಡರ್ ಕಳಿಸಿದ್ರು. ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಎಲ್ಲ ಇದ್ರು. ಆದರೂ ಕೂಡ ಆ ಕಡೆಯಿಂದ ಜೇಕೊಬ್ ಬೆಥೆಲ್ ಅವರು ಲೆಫ್ಟ್ ಹ್ಯಾಂಡರ್, ಇಲ್ಲಿದ್ರೆ ರೈಟ್ ಲೆಫ್ಟ್ ಕಾಂಬಿನೇಷನ್, ಇಬ್ರು ಲೆಫ್ಟ್ ಹ್ಯಾಂಡರ್ಸ್ ಆಟ ಆಡ್ಲಿ ಅಂತ ಅಂದ್ಕೊಂಡು ಆ ಕಡೆಯಿಂದ ಬೆಥೆಲ್, ಈ ಕಡೆಯಿಂದ ಕೃಣಾಲ್ ಪಾಂಡ್ಯ, ಒಂದು ಒಳ್ಳೆ ಸ್ಟಡಿ ಪಾರ್ಟ್ನರ್ಶಿಪ್. ಬೆಥೆಲ್ ಅವರು 27 ಬಾಲ್ಗೆ 27 ರನ್ ಅಂತ ನೀವು ಹೇಳ್ಬೋದು. ಫಸ್ಟ್ 2 ಬಾಲ್ 2 4 ಹೊಡೆದ್ರು, ಅದಾದಮೇಲೆ ಒಂದು ಸಹ 4 ಹೊಡಿಲಿಲ್ಲ. ಆ ಕ್ಷಣಕ್ಕೆ ಆ ಥರದ ಇನ್ನಿಂಗ್ಸ್ ಬೇಕಿತ್ತು. ಕೃಣಾಲ್ ಪಾಂಡ್ಯಗೆ ಒಂದು ಸಪೋರ್ಟ್ ಕೊಡುವಂಥ ಇನ್ನಿಂಗ್ಸ್ ಬೇಕಿತ್ತು. ಒಳ್ಳೆ ಸಪೋರ್ಟ್ ಕೊಟ್ಟರು. ಸೊ ನನಗೇನು ಅದರಲ್ಲಿ 27 ಬಾಲ್ಗೆ 27 ಹೊಡೆದದು ಇಲ್ಲ, ಆ ಕ್ಷಣಕ್ಕೆ ಕರೆಕ್ಟಾಗಿ ಆಡಿದರು. ಆ್ಯಂಡ್ ಇನ್ನೊಂದು ಎಂಡಿಂದ ಕೃಣಾಲ್ ಪಾಂಡ್ಯ ಇವತ್ತು ಏನು ಬ್ಯಾಟಿಂಗ್ ಮಾರ್ರೆ, ಆ ಪಿಚ್ಚಿಗೆ ಐ ಥಿಂಕ್ ಆ ಟೆಕ್ನಿಕಲಿ ಸೌಂಡ್ ಇರುವಂತಹ ಬ್ಯಾಟ್ಸ್ಮನ್ನೇ ಬೇಕು ಅಂತ ಅನ್ನಿಸ್ತದೆ. ಯಾಕಂತಂದರೆ ಅಷ್ಟು ಈಸಿ ಆಗಿರಲಿಲ್ಲ ಬ್ಯಾಟಿಂಗ್ ಮಾಡಲಿಕ್ಕೆ. ಕೃಣಾಲ್ ಪಾಂಡ್ಯ ಏನು ಪಾಪ ಕ್ರ್ಯಾಂಪ್ಸು ಆಗ್ತಾ ಇತ್ತು, ಎಲ್ಲ ಮೈಕೈ ಎಲ್ಲ ನೋವು ಬೀಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ 31 ಬಾಲಿಗೆ 50 ರನ್ ಹೊಡೆದ್ರು, ಕಂಟಿನ್ಯೂ ಮಾಡಿದರು. ಬೆಥೆಲ್ ಅವರು ಔಟ್ ಆದರು. ಬೆಥೆಲ್ ಅವರು ಔಟ್ ಆದ ಮೇಲೆ ವಾವ್ ಫೆಂಟಾಸ್ಟಿಕ್. ಕಾರ್ವಿನ್ ಬಾಷ್ ಅವರು ಆ ಮಿಡ್ಲ್ ಓವರ್ಸಲ್ಲಿ ಏನು ಬಾಲ್ ಹಾಕಿದ್ರು. ಸರಿ, ಬೆಥೆಲ್ ಅವ್ರನ್ನ ಔಟ್ ಮಾಡಿದರು. ಜಿತೇಶ್ ಶರ್ಮಾ ಅವರು ಬಂದರು. ಅಣ್ಣ ಫಸ್ಟ್ 1 ಬಾಲ್ಗೆ ವಿಕೆಟ್ ಬಿದ್ದಿದೆ. ಜಿತೇಶ್ ಶರ್ಮಾ ಬಂದು ನೆಕ್ಸ್ಟ್ 5 ಬಾಲ್ ಡಾಟ್. 7 to 15 ಓವರ್ಸಲ್ಲಿ ಈ IPL ಅಲ್ಲಿ ಯಾವ ಓವರ್ ಕೂಡ ಮೇಡನ್ ಅಂತ ಆಗಲಿಲ್ಲ. ಅಟ್ಲೀಸ್ಟ್ 1-2 ರನ್ ಬರ್ತದೆ. ಮೇಡನ್ ಓವರ್ ಜಿತೇಶ್ ಶರ್ಮಾ 5 ಬಾಲಿಗೆ 0. ಒಂದು ಕ್ಷಣದಲ್ಲಿ 6 ಬಾಲಿಗೆ 0 ಇದ್ದಂತಹ ಜಿತೇಶ್ ಶರ್ಮಾ ಕೊನೆಗೆ ನೆಕ್ಸ್ಟ್ 6 ಬಾಲಲ್ಲಿ 18 ರನ್ ಹೊಡೆದಿದ್ದಾರೆ. ಖುಷಿಯ ವಿಚಾರ. ಯಾಕಂತಂದರೆ ಅವರು ಔಟ್ ಆದಾಗ 12 ಬಾಲಿಗೆ 18 ರನ್ ಹೊಡೆದು ಅವರು ಔಟ್ ಆದರು. ನೋಡಿ, ಅವರು 6 ಬಾಲಿಗೆ 0 ಇದ್ದದ್ದು ನೋಡಿದಾಗ ನನಗೆ ತಲೆ ಹಾಳಾಗಿತ್ತು, ಇದು ಮ್ಯಾಚ್ ಪೂರ್ತಿ ಲಗಡಿ ತೆಗಿತಾರೆ ಅಂತ. ನೆಕ್ಸ್ಟ್ 5 ಬಾಲಲ್ಲಿ 18 ರನ್ ಹೊಡೆದ್ರು. 6ನೇ ಬಾಲ್ ಅವರು ಔಟ್ ಆದರು. ಒಟ್ಟಿನಲ್ಲಿ 12 ಬಾಲಿಗೆ 18 ರನ್. ಈಗಲೂ ಕೂಡ ಹೇಳ್ತೇನೆ, ಅದೇನು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಅಲ್ಲ, ಎಂಥದ್ದು ಅಲ್ಲ. ಬಟ್ ಸ್ಟಿಲ್
ಪೂರ್ತಿ ಲಗಾಡಿ ಒಂದು ತೆಗಿಲಿಲ್ಲ. 12 ಬಾಲಿಗೆ 18, 150 ಸ್ಟ್ರೈಕ್ ರೇಟಲ್ಲಿ ಏನೋ ಒಂದು ಆಟ ಆಡಿದ್ರು. ಅವ್ರು ಔಟ್ ಆದಾಗ ಬಂದಂಥ ಆಟಗಾರ ಟಿಮ್ ಡೇವಿಡ್. ಇದು ಮ್ಯಾಚ್ ಟಿಮ್ ಡೇವಿಡ್ಗೆ ಇದು ನೀರು ಕುಡ್ದಾಗೆ. ಏನು ರನ್ ರೇಟ್ ಏನು 15, 14 ಆ ಥರ ಏನಿಲ್ಲ, ಗೆಟ್ಟೆಬಲ್ ಸ್ಕೋರೇ ಇರೋದು. ಇದು ಚೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ತಿರೋ ಟಿಮ್ ಡೇವಿಡ್ ಫಸ್ಟ್ ಬಾಲೇ ಡಕ್ಔಟ್ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲ್ಲ. ಟಿಮ್ ಡೇವಿಡ್ ಡಕ್ಔಟ್ ಆದರು. ಅದಾದ ಮೇಲೆ ಆದಂಥ ಮ್ಯಾಚ್ ಎಲ್ಲ ಡಮಾಲ್ ಡಕ್ಕ ಎಂತ ಆಗ್ತಾ ಉಂಟಂತ ಗೊತ್ತಾಗ್ತಿರಲಿಲ್ಲ. ಯಾಕಂತಂದರೆ ಅಲಾ ಗಜನ್ಫರ್ ಅವರು ಹಾಕಿದಂತಹ ಒಂದು ಓವರಲ್ಲಿ ನೋಡಿ, ಆ ಕ್ಯಾಚ್ ಏನಾದ್ರು ತಿಲಕ್ ವರ್ಮಾ, ನಮಂದಿರ ಅವ್ರದ್ದು ಏನೋ ಒಂದು ಜಟಾಪಟಿ ಆಯ್ತಲ್ಲ, ಅದು ಆಗದೆ ಕರೆಕ್ಟಾಗಿ ಕ್ಯಾಚ್ ಆಗಿದ್ದಿದ್ರೆ RCB ಸೋಲ್ತಾ ಇತ್ತು. ಯಾಕಂತಂದರೆ ಅಲಾ ಗಜನ್ಫರ್ ಅವರು ಹಾಕಿದಂಥ ಬಾಲು ಕೃಣಾಲ್ ಪಾಂಡ್ಯ ಫುಲ್ಲು ಕ್ರ್ಯಾಂಪ್ಸ್ ಆಗಿದೆ, ಅವರಿಗೆ ಓಡ್ಲಿಕ್ಕೆ ಆಗ್ತಾ ಇಲ್ಲ, ಇಂಜುರಿ ಆಗಿದ್ದಾರೆ. ಪಟಾರ್ ಅಂತ ಹೊಡೆದ್ರು. ಅಲ್ಲಿ ನಮಂದಿರ್ ಅವರು ಮಿಡ್ ವಿಕೆಟ್ ರೀಜನಲ್ಲಿ ಕ್ಯಾಚ್ ಹಿಡಿದು 6 ಹೋಗುವ ಮುಂಚೆ ಪುಸ್ತಕ ಅಂತ ಎಸ್ತಿದ್ದಾರೆ ಬಾಲನ್ನು ತಿಲಕ್ ವರ್ಮ ಅವ್ರಿಗೆ. ಏನಂತಂದರೆ ಅವ್ರಿಗೆ ಟ್ರೈ ಕೂಡ ಮಾಡಲಿಲ್ಲ, ಆ ಬಾಲನ್ನು ಹಿಡಿಲಿಕ್ಕೂ ಟ್ರೈ ಮಾಡಲಿಲ್ಲ. ಅವರು ನಮಂದಿರಿಗೆ ಬೈತಾ ಇದ್ದಾರೆ, ಮರ ಎಂತ ಮರ ನಿಂದು ಅಲ್ಲಿ ಕಾಲಿಟಿ ಅಲ್ಲ, 6 ಅದು ಅಂತ. ನಮಂದಿರ್ ಬೈತಾ ಇದ್ರೆ, ಮರ ಬಾಲ್ ಹಿಡಿಯ ಕ್ಯಾಚ್ ಅದು, ಅಲ್ಲೇ ಜಟಾಪಟಿ, ಥ್ರೋ ಹಾಕೋ ಮುಂಚೆ ಜಟಾಪಟಿ. ಈ ಕೃಣಾಲ್ ಪಾಂಡ್ಯ ಅವ್ರು ಏನು ಅಂದ್ಕೊಂಡ್ರು, 6 ಹೋಯ್ತು ಅಂತ ಕಾಣ್ತದೆ ಅಂತ. ಅವರು 6 ಓಡಲಿಲ್ಲ. ಆ್ಯಕ್ಚುಲಿ ಅದು ಡಾಟ್. ಅದು ಏನಾದರೂ ಆ ಬಾಲನ್ನು ನಮಂದಿರ್ ಅವರು ಎಸ್ದಂತಹ ಬಾಲನ್ನು ತಿಲಕ್ ವರ್ಮ ಅವರು ಹಿಡಿದಿದ್ದರೆ ಕೃಣಾಲ್ ಪಾಂಡ್ಯ ಅವರು ಔಟ್ ಆಗ್ತಿದ್ರು. ಅದರ ಭರಪೂರ ಲಾಭ ಪಡ್ಕೊಂಡಂತಹ ಕೃಣಾಲ್ ಪಾಂಡ್ಯ ಆ ಓವರಲ್ಲಿ 2 6 ಹೊಡೆದ್ರು, 2 ದೊಡ್ಡ 6 ಹೊಡೆದ್ರು. ಅದು ಮ್ಯಾಚ್ ಇದು ಟರ್ನಿಂಗ್ ಪಾಯಿಂಟ್, ಟು ಬಿ ಆನೆಸ್ಟ್. ಅದೇ ಓವರಲ್ಲಿ ಕೊನೆಗೆ ಇನ್ನೊಂದು 6 ಹೊಡೆಯುವಂಥ ಧಾವಂತದಲ್ಲಿ ತಿಲಕ್ ವರ್ಮ ಅವರು ಫ್ಯಾಂಟಾಸ್ಟಿಕ್ ಕ್ಯಾಚ್ ಹಿಡಿದ್ರು. ಆಗ ಮಾಡಿದಂಥ ಎಡವಟ್ಟನ್ನು ಅದನ್ನು ಏನು ಪ್ರಾಯಶ್ಚಿತ ಮಾಡಿಕೊಂಡ ಹಾಗೆ. ಬಟ್ ಸ್ಟಿಲ್ ಡ್ಯಾಮೇಜ್ ವಾಸ್ ಡನ್ ಆಲ್ರೆಡಿ. ಅವರು ಆ ಓವರಲ್ಲಿ 2 6 ಹೊಡೆದಿದ್ರು. ಕೃಣಾಲ್ ಪಾಂಡ್ಯ ಅವರು 46 ಬಾಲ್ಗೆ 73 ರನ್ ಹೊಡೆದು ಔಟ್ ಆದರು. ಲಾಸ್ಟ್ 2 ಓವರ್ಗೆ 18 ರನ್ ಬೇಕು. 2 ಓವರಿಗೆ 18 ರನ್ ಏನಂತಂದರೆ 9 ನಿಮಗೆ ರನ್ ರೇಟಲ್ಲಿ, ರಿಕ್ವೈರ್ಡ್ ರನ್ ರೇಟ್ 9. ಬಟ್ ಬಾಲ್ ಹಾಕ್ತಾ ಇದ್ದದ್ದು ಯಾರು? ಈ IPL ಅಲ್ಲಿ ಫಾರ್ಮ್ ಕಳೆದುಕೊಂಡಿದ್ದಾರೆ ಹಾಗೆ ಅಂತ ನಾವೆಲ್ಲರೂ ಹೇಳ್ತಿದ್ದೇವೆ. ಅದು ವಾಸ್ತವ. ಬುಮ್ರಾ ಅವರು ವಿಕೆಟ್ ತೆಗಿತಾ ಇಲ್ಲ, ಅದೇ ಕಾರಣಕ್ಕೆ ಸೋಲ್ತಾ ಇದ್ದಾರೆ ಮುಂಬೈ ಅವರು ಅಂತ. ಬಟ್ ಬುಮ್ರಾ ಅವರು ಹಾಕಿದಂಥ ಆ ಒಂದು ಓವರ್, 2 ಬಾಲಿಗೆ 18 ಇದ್ದದ್ದು, 1 ಓವರಿಗೆ 15, ರಿಕ್ವೈರ್ಡ್ ರನ್ ರೇಟ್ 9 ಇದ್ದದ್ದು, ಪಟ್ಟಂತ 15. ಆ ಓವರಲ್ಲಿ ಬಂದಂಥ ರನ್ ಕೇವಲ 3 ರನ್. ಆ 3 ರನ್ನಲ್ಲಿ 1 ಲೆಗ್ ಬೈ. ಸೊ ಬುಮ್ರಾ ಅವರು ಬಿಟ್ಟು ಕೊಟ್ಟದ್ದು ಕೇವಲ 2 ರನ್, 2 ಲೀಗಲ್ ರನ್ ಬಿಟ್ಟು ಕೊಟ್ಟದ್ದು. ಸೊ 1 ಓವರ್ಗೆ 15 ರನ್ ಡಿಫೆಂಡ್ ಮಾಡುವಂತಹ ಜವಾಬ್ದಾರಿ ಬಂದರೋ ರಾಜ್ ಬಾವಾಗೆ. ಅವರು ಯಾರಿಗೆ ರಾಜರಾದರು? RCBಗೆ ರಾಜರಾದರು. ಯಾಕಂತಂದರೆ ಈ ಓವರು ಚರಿತ್ರೆ, ಫುಲ್ ಹಿಸ್ಟ್ರಿ ಸೆಟ್ ಮಾಡಿಬಿಟ್ಟಿತ್ತು. 1 ಓವರಿಗೆ 15 ರನ್ ಬಂದರು, ಪೈಡ್ ಅಂತ ವೈಡ್ ಹಾಕಿದ್ರು. ಆವಾಗ ಎಂತಾಯಿತು? 1 ಓವರಿಗೆ 14 ರನ್ ಅಂತಾಯಿತು. 1 ಓವರಿಗೆ 14 ಇದ್ದದ್ದು. ನೆಕ್ಸ್ಟ್ ಬಾಲ್ ನೋ ಬಾಲ್ ಅಂದರೆ ವೈಡ್ ಹಾಕಿ ಆಯಿತು. ಈಗ ಆಜ್ ಕುಚ್ ಅಲ್ಟ್ರಾ ತೂಫಾನಿ ಕರೆಂಗೆ, ನಾನು ಯಾರ್ಕರ್ ಹಾಕ್ತೇನೆ, ಇಡೀ ಕ್ರೌಡ್ ಚಪ್ಪಾಳೆ ಹೊಡಿತದೆ ಕಮಾನ್ ಅಂತ. ಆಗ ನೋ ಬಾಲ್ ಅಂತ ಅಂಪೈರ್ ಹೇಳಬೇಕು ಅಂತ. ವೈಡ್ ಆಯಿತು, ನೋ ಬಾಲ್ ಆಯಿತು. 15 ಇದ್ದದ್ದು 13 ಆಯಿತು, ಫ್ರೀ ಹಿಟ್. ನಮ್ಮ ಒಂದು ಶೆಫರ್ಡ್ ಅವರಿಗೆ ಇದಕ್ಕಿಂತ ಜಾಸ್ತಿ ಲಕ್ ಬೇಕಂತಿರಲಿಲ್ಲ. ಪ್ರೆಷರಲ್ಲಿ, ಆಫ್ಕೋರ್ಸ್ ಪ್ರೆಷರಲ್ಲಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಫ್ರೀ ಹಿಟ್ ಸಿಕ್ಕಿತ್ತು. ಏನೊಂದು 6 ಹೊಡಿತಾರೆ, ಇನ್ಎಕ್ಸ್ಪೀರಿಯನ್ಸ್ ಬೌಲರ್ ಇದ್ರು, 6 ಹೊಡಿತಾರೆ ಅಂತ ಅಂದ್ಕೊಂಡ್ರೆ ಫ್ರೀ ಹಿಟ್ ಬಾಲಲ್ಲಿ 1 ರನ್ ಓಡಿದ್ರು. ಅದಾದಮೇಲೆ ಮತ್ತೆ ಪುನಃ ವೈಡ್. ಯಾರು ಇವರಿದ್ದದ್ದು, ರಸಿಕದಾರ್ ಅವರಿದ್ದದ್ದು, ಏನು ಬ್ಯಾಟಿಗೆ ಕನೆಕ್ಟ್ ಆಗಲಿಲ್ಲ, ಸ್ವಿಂಕ್ ಅಂತ ಓಡಿದ್ದಾರೆ. ಇದು ವೈಡ್ ಬಾಲು ಓಡಿದ್ರು, ರಿಕಲ್ಟನ್ ಅವರು ಎಸ್ದ್ರು, ಅದು ಕೂಡ ವಿಕೆಟಿಗೆ ತಾಗಲಿಲ್ಲ. ಸೊ 2 ಎಕ್ಸ್ಟ್ರಾ ರನ್ ಬಂತು. ಅದಾದಮೇಲೆ ಏನೋ ಒಂದು ಮಾಡ್ತಾರೆ. 5 ಬಾಲಿಗೆ 10, ಏನು 6 ಬಾಲಿಗೆ 15 ಇದ್ದದ್ದು 5 ಬಾಲಿಗೆ 10 ರನ್ ಇಳೀತು ಅಂತ ಅಂದ್ಕೊಳ್ತಿರುವಾಗ ಡಾಟ್ ಬಾಲ್ ಆಯಿತು. 4 ಬಾಲಿಗೆ 10 ಆಯಿತು. ನೆಕ್ಸ್ಟ್ ಬಾಲಲ್ಲಿ ಶೆಫರ್ಡ್ ಅವರು ಔಟು. ಎಂಥ ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸು, ಅಯ್ಯೋ ಮಾರ್ವಲಸ್, ಫ್ಯಾಂಟಾಸ್ಟಿಕ್, ಅಮೇಝಿಂಗ್, ಆಸಮ್. 11 ಬಾಲಿಗೆ 42 ರನ್, 11 ಬಾಲಿಗೆ 4 ರನ್ ಹೊಡೆದದ್ದು ಶೆಫರ್ಡ್. ನನಗೆ ಎಷ್ಟು ಆ ಇನ್ನಿಂಗ್ಸ್ ನೋಡಿ ನನಗೆ ಜಿಗುಪ್ಸೆ ಬಂತು ಮಾರೆ, ಸೀರಿಯಸ್ಲಿ. ನಮ್ಮ ಕಡೆ ಒಂದು ಜೋಕ್ ಉಂಟು, ಜೀವನದಲ್ಲಿ ಜಿಗುಜೆ ಬಂದಿದೆ ಅಂತ. ಹಾಗೆ ಆಯಿತು. ಓ ದೇವ, ಇಷ್ಟು ಒದ್ದಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವರು ಪಾಪ ಆ ಒಂದು ಹಳೆಯ ಇದರಲ್ಲೇ ಇದ್ದಾರೆ ಅಂತ ಕಾಣ್ತದೆ. CSK ಎದುರು ಒಂದು ಇನ್ನಿಂಗ್ಸಲ್ಲಿ ದಾಟ ಬಡ ಹೊಡೆದಿದ್ರಲ್ಲ, ಅದಾದಮೇಲೆ ಆ ಥರದ್ದು ಇನ್ನಿಂಗ್ಸೇ ಬರ್ತಾ ಇಲ್ಲ, ಫಿನಿಷ್ ಮಾಡ್ತಾ ಇಲ್ಲ. ನಮ್ಮನ್ನೇ ಫಿನಿಷ್ ಮಾಡಲಿಕ್ಕೆ ಹೊರಟಿದ್ರು. ಈ ಒಂದು ವಿಡಿಯೋ ಮುಖಾಂತರ ನಾವು ಥ್ಯಾಂಕ್ಸ್ ಹೇಳುವ. ಥ್ಯಾಂಕ್ಸ್ ಔಟ್ ಆಗಿದ್ದಕ್ಕೆ. ಎಂತ ಒದ್ದಾಡಿದ್ರು ಮಾರ್ರೆ. 4 ಬಾಲ್, ಎಷ್ಟೀಗ 3 ಬಾಲಿಗೆ 10 ರನ್ ಬೇಕು. ವೈಡ್ ಮತ್ತೆ ಪುನಃ ರಾಜ್ಬಾವ್ ಅವರು ಹೇಳಿದ್ರು ನಾವು ವೈಡ್ ಆಗ್ತೇನೆ ಅಂತ.
3 ಬಾಲಿಗೆ ಹತ್ತಿದ್ದದು, 3 ಬಾಲಿಗೆ 9. ಭುವನೇಶ್ವರ್ ಕುಮಾರ್ ಅವರು, ಓ ಮೈ ಗಾಡ್, ನಾವು ಭುವನೇಶ್ವರ್ ಕುಮಾರ್ ಅವರು 6 ಹೊಡೆದದ್ದು ನನಗಂತೂ ನೆನಪಿಲ್ಲ. ವಾಟ್ ಅ ಶಾಟ್, ಅಂಡರ್ ಪ್ರೆಷರ್ ಔಟ್ ಸೈಡ್ ಆಫ್ ಯಾರ್ಕರ್ ಬಾಲನ್ನು ಪಟ್ ಅಂತ ಹೊಡೆದಿದ್ದಾರೆ ಎಕ್ಸ್ಟ್ರಾ ಕವರ್ ರೀಜನಲ್ಲಿ. ಫೀಲ್ಡರ್ದು ತಲೆ ಮೇಲೆ 6 ಹೋಯ್ತು. ಓ ಮೈ ಗಾಡ್, ಅದು ಮ್ಯಾಚ್ ವಿನ್ನಿಂಗ್ ಶಾಟ್. ಈವನ್ ಕೃಣಾಲ್ ಪಾಂಡ್ಯ ಅವರು ಹೇಳಿದ್ದಾರೆ ಅದೇ ಬೆಸ್ಟ್ ಶಾಟ್ ಆಫ್ ದಿ ಮ್ಯಾಚ್ ಅಂತ ಅಂದ್ಕೊಂಡು. 3 ಬಾಲಿಗೆ 9 ಇದ್ದದ್ದು, 2 ಬಾಲಿಗೆ 3 ಸಿಂಗಲ್ ಬಂತು, 1 ಬಾಲಿಗೆ 2, 1 ಬಾಲಿಗೆ 2. ಬಟ್ ಸ್ಟ್ರೈಕಲ್ಲಿ ಇರುವಂಥ ಆಟಗಾರ ರಸಿಕ್ ದಾರ್ ಅವರು ನೋಡಿ, ಅವ್ರದ್ದು ಇಂಟೆನ್ಷನ್ ಇದ್ದದ್ದು 1 ರನ್ ಓಡಬೇಕಂತ. ಅವರ ಶಾಟ್ ನೋಡಿದಾಗ ನನಗೆ ಹಾಗೆ ಅನಿಸಿತ್ತು. ಈವನ್ ಏನು ಭುವನೇಶ್ವರ್ ಕುಮಾರ್ ಅವರು ಕೂಡ ಹೇಳಿದ್ರು ಅಂತ ಅಂದ್ಕೊಳ್ತೇನೆ, ನೀನು ದೊಡ್ಡ ಶಾಟ್ ಹೊಡೆದಕ್ಕೆ ಹೋಗಿ ಔಟ್ ಆಗಬೇಡ, ಅಟ್ಲೀಸ್ಟ್ 1 ರನ್ ಮಾಡುವ, ಸೂಪರ್ ಓವರಿಗೆ ಹೋಗಲಿ, ಮತ್ತೆ ನೋಡಿಕೊಳ್ಳುವ ಅಂತ. ಆ್ಯಕ್ಚುಲಿ ಏನು ರಸಿಕ್ ದಾರ್ ಅವರು ಹೊಡೆದಿದ್ದಾರೆ, ಕರೆಕ್ಟ್ ಕೈಗೆ ಹೊಡೆದಿದ್ದಾರೆ. ಯಾರಿದು ರಾಜ್ ಬಾವದು ಬಾಲ್ ಹಿಡ್ದಿದ್ರೆ ಅದು ಡಾಟ್ ಬಾಲ್. ಇಬ್ಬರು ಕೂಡ ಯಾರೋ ಒಬ್ಬರಾದ್ರೂ ರನ್ ಔಟ್ ಆಗ್ತಾ ಇದ್ರು. ಬಾಲ್ ಕೈಗೆ ತಾಗಿ ಲಾಂಗ್ ಆನ್ ಹತ್ರ ಹೋಗಿದೆ, ನಿಧಾನಕ್ಕೆ ಲಾಂಗ್ ಆನ್ ಹತ್ರ ಓಡ್ತಾ ಉಂಟು ಬಾಲು. ಇವರು 2 ರನ್ ಓಡಿದ್ರು, ಮ್ಯಾಚ್ ವಿನ್ನಣ್ಣ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ಥರದ ಮ್ಯಾಚ್ ನಮಗೆ ನೋಡಲಿಕ್ಕೆ ಸಿಗ್ತದೆ ಅಂತ. RCB ಈಗ 2 ಪಾಯಿಂಟನ್ನು ತೆಗೆದುಕೊಂಡು ಟೇಬಲ್ ಟಾಪರ್ ಆಗಿದ್ದಾರೆ. ಟೇಬಲ್ ಮೊದಲ ಸ್ಥಾನದಲ್ಲಿ ಈಗ ರಾರಾಜಿಸುತ್ತಾ ಇದೆ. ಹಾಗೆ ಈ ಒಂದು ಸೋಲಿನಿಂದ ಮುಂಬೈ ಇಂಡಿಯನ್ಸ್ ಅವರು ಅಫಿಷಿಯಲಿ ಎಲಿಮಿನೇಟ್ ಆಗಿದ್ದಾರೆ. ಇವತ್ತು ನಡೆದಂತಹ ಮಧ್ಯಾಹ್ನದ ಪಂದ್ಯದಲ್ಲಿ CSK LSG ವಿರುದ್ಧ ವಿಜಯ ಸಾಧಿಸಿ LSG ಕೂಡ ಎಲಿಮಿನೇಟ್ ಆಗಿದ್ರು ಒಂದೇ ದಿನದಲ್ಲಿ. ಈಗ 2 ಟೀಮ್ ಎಲಿಮಿನೇಟ್ ಆಗಿದೆ, ಅಫಿಷಿಯಲಿ ಎಲಿಮಿನೇಟ್ ಆಗಿದೆ. ಸೊ ಮುಂಬೈ ಇಂಡಿಯನ್ಸ್ ನಿಮಗೆ ನೀವೇ ಪಡ್ಕೊಳ್ಬೇಕು, ಯಾಕಂತಂದರೆ ವಿನ್ ಆಗುವಂತಹ ಹಲವು ಮೂಮೆಂಟ್ ಕ್ರಿಯೇಟ್ ಆಗಿತ್ತು. ಇವರ ಕೆಟ್ಟ ಫೀಲ್ಡಿಂಗಿಂದ ಇವರು ಸೋತ್ರ ನಂಗೆ ಗೊತ್ತಿಲ್ಲ. ಮುಂಬೈ ಇಂಡಿಯನ್ಸ್ ಫ್ಯಾನ್ ನಾನು ಜೆನ್ಯೂನ್ ಆಗಿ ಕೇಳ್ತಾ ಇರೋದು, ಟ್ರಾಲು ರೋಸ್ಟ್ ಗೀಸ್ಟ್ ಎಂಥದ್ದು ಅಲ್ಲ. ಪೇಪರಲ್ಲಿ ಆನ್ ಪೇಪರ್ ಅಷ್ಟು ಸ್ಟ್ರಾಂಗ್ ಇದ್ದಂತಹ ತಂಡ ಎಡವಿದ್ದು ಬಿಟ್ಟಾಕಿ ಈ ಮ್ಯಾಚ್ ಸೋಲಿಕ್ಕೆ ಏನು ಕಾರಣ ಅಂತ ನಾನು ಮುಂಬೈ ಇಂಡಿಯನ್ಸ್ ಹಾರ್ಡ್ ಕೋರ್ ಫ್ಯಾನ್ಸ್ಗೆ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. RCB ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇಯನ್ನು ಇಷ್ಟು ಮೆಮೊರೇಬಲ್ ಮಾಡಿದ್ದಕ್ಕೆ. ಫ್ಯಾಂಟಾಸ್ಟಿಕ್. ಆ್ಯಂಡ್ ಪ್ರೆಡಿಕ್ಷನ್ ಗೇಮಲ್ಲಿ ಸುಮಾರು ಜನ 167 ಅಂತ ಪ್ರೆಡಿಕ್ಟ್ ಮಾಡಿದ್ರಿ. ಬಟ್ ಮನೋಜ್ ಒಂದು ಸಲ ಹೇಳಿದರೆ ನಮಗೆ ಅರ್ಥ ಆಗ್ತದೆ, ನಿಮ್ಮ ಹೆಸರು ಮನೋಜ್ ಅಂತ. ಓಕೆ, ಮನೋಜ್ ಅವರು 166 ಅಂತ ಪ್ರೆಡಿಕ್ಟ್ ಮಾಡಿದ್ರಿ. ಸೂಪರ್, ವಾಟ್ ಪ್ರೆಡಿಕ್ಷನ್, ಫ್ಯಾಂಟಾಸ್ಟಿಕ್. ಇವರ ಹೆಸರಲ್ಲಿಗೆ ಒಂದು ಬೇರೆ ಅರ್ಥ ಅಡಗಿದೆ. ಇವರು ಮನೋಜನ್ನು ಎಷ್ಟು ಸಲ ಹೇಳಿದ್ದಾರೆ? 2 ಸಲ ಹೇಳಿದ್ದಾರೆ. ಅಂದರೆ ನಮಗೆ ಇವತ್ತು 2 ಪಾಯಿಂಟ್ ಸಿಕ್ಕಿದೆ ಅಂತ. ಅಥವಾ ಏನು ಅಂತಂದರೆ ಲಾಸ್ಟ್ ಬಾಲಲ್ಲಿ 2 ರನ್ ಬಿಟ್ಟು ಕೊಟ್ಟು ಮುಂಬೈ ಇಂಡಿಯನ್ಸ್ ಅವರು ಸೋತಿದ್ದಾರೆ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮನೋಜ್ ಅವರ ಹೆಸರನ್ನು 2 ಸಲ ಹಾಕಿದ್ದಾರೆ, PJ. ಎನಿವೇಸ್, ನಿನ್ನೆ ಆ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವಂತಹ ಕಮೆಂಟ್ ಯಾವುದು? ವೀರೇಶ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಇಫ್ IPL ಈಸ್ 4 to 5 ಗೇಮ್ಸ್, 4-5 ಏನು ಪಂದ್ಯಗಳ IPL ಸೀಸನ್ ಆದರೆ ರಾಜಸ್ಥಾನ್ ರಾಯಲ್ಸು ಇಷ್ಟರ ಹೊತ್ತಿಗೆ ಮುಂಬೈ ಇಂಡಿಯನ್ಸ್ ಮತ್ತು CSKಕ್ಕಿಂತ ಜಾಸ್ತಿ ಕಪ್ ಗೆಲ್ತಾ ಇರ್ತಿದ್ರು ಅಂತ. ಯಾಕಂತಂದರೆ ಇವರ ಫಸ್ಟ್ ಹಾಫಲ್ಲಿ ಇವರೇ ಟೇಬಲ್ ಟಾಪರ್ ಆಗಿರ್ತಾರೆ. ಬರೀ ಈ ಸೀಸನ್ ಅಂತಲ್ಲ, ಫಸ್ಟ್ ಹಾಫಲ್ಲಿ ರಾಜಸ್ಥಾನದ ಆಟ ನೋಡುವಾಗ ದೇ ರಿಯಲ್ ರಾಯಲ್ಸ್ ಆ ಥರ ಆಡ್ತಾ ಇದ್ದಾರೆ, ಕಪ್ಪು ಬರೆದು ಕೊಡಿ ಅವರಿಗೆ ಅಂತ. ಸೆಕೆಂಡ್ ಹಾಫಲ್ಲಿ ಸೀನಲ್ಲೇ ಇರೋದಿಲ್ಲ. ಇವರದು ಪ್ರತಿ ಸೀಸನಲ್ಲೂ ಇದೇ ಹಣೆ ಬರ. ಸೊ 5 ಮ್ಯಾಚ್ಗಳದ್ದು ಏನಾದರೂ IPL ಸೀರೀಸ್ ಇದ್ದರೆ ರಾಜಸ್ಥಾನಿಗೆ ಇಷ್ಟೊತ್ತಲ್ಲಿ 7-8 ಕಪ್ ವಿನ್ ಆಗಿರ್ತಿದ್ರು ಅಂತ ಹೇಳಿದ್ದಾರೆ. 94 ಲೈಕ್ ಬಂದಿದೆ. ನಾನು ಕೂಡ ಲೈಕ್ ಒತ್ತಿದ್ದೇನೆ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ನನ್ನ ಲೈಫಲ್ಲಿ ಇಷ್ಟು ದೊಡ್ಡ ವಿಡಿಯೋ ನಾನು ಮಾಡಲಿಲ್ಲ ಅಂತ ಅಂದ್ಕೊಳ್ತೇನೆ. ಯಾರಾದರೂ ಕೊನೆಯ ತನಕ ಈ ವಿಡಿಯೋವನ್ನು ನೋಡಿದರೆ, ಜನಾರ್ದನ್ ಸರ್ ನಾವು ಕೊನೆಯ ತನಕ ಈ ವಿಡಿಯೋನ ನೋಡಿದ್ದೇವೆ, ಯು ಆರ್ ಫ್ಯಾಂಟಾಸ್ಟಿಕ್, ಅಮೇಝಿಂಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲವ್ ಯು ಗೈಸ್. ಸರಿಯಾಗಿದೆ, ಬರುವ ನಮಸ್ಕಾರ.